ಸರ್ ನಾನೀಗ ಒಂದು ಮೂಲವಾಗಿ ಹೋಗೋಣ ಸರ್. ಈಗ ಭ್ರಷ್ಟಾಚಾರ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈಗ ಅವ್ರು ನಡೀತಿರೋದೇ ಭ್ರಷ್ಟಾಚಾರ ಅನ್ನೋದಿತ್ತು ಅಂತಂದರೆ ನಮ್ಮ ರಾಜಕಾರಣದಲ್ಲಿರುವಂಥ ವ್ಯಕ್ತಿಗಳು, ರಾಜಕಾರಣಿಗಳು ಎಷ್ಟೆಷ್ಟು ಹಗರಣಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅದನ್ನು ತಡೆಗಟ್ಟಕ್ಕೆ ಅವ್ರ ಕೈಲಿ ಆಗ್ತಾನೆ ಇಲ್ಲ. ಜನಸಾಮಾನ್ಯರು, ಒಬ್ಬ ಪಿಯುನು 20 ರೂಪಾಯಿ ತೊಗೊಂಡಿದ್ದಾನೆ ಅಂದರೆ ಅವ್ರ ಮೇಲೆ ಬೈಯುವಂಥದ್ದು, ಒಬ್ರು ಯಾರೋ 1,000 ರೂಪಾಯಿ ತೊಗೊಂಡಿದ್ದಾರೆ ಅವ್ರ ಮೇಲೆ ಬೈಯುವಂಥದ್ದು, ಅವರು ಯಾವ ಸ್ಥಿತಿನಲ್ಲಿದ್ದಾರೆ ಅನ್ನುವಂಥದ್ದು ಅವ್ರು ಅರ್ಥ ಮಾಡ್ಕೊಳ್ತಿದ್ದಾರೋ ನನಗೆ ಗೊತ್ತಿಲ್ಲ. ಆಮೇಲೆ ಭ್ರಷ್ಟಾಚಾರ ಒಂದೇ ಅಲ್ಲ, ಸಮಾಜ ಸುಧಾರಣೆಗೆ ಭ್ರಷ್ಟಾಚಾರ ಅನ್ನುವಂಥದ್ದು ಒಂದು ಮೂಲ ಆಯಿತು ಅಂತಂದರೆ ಅದಲ್ಲದೇನೆ ಇನ್ನೂ ಸಾವಿರಾರು ದಾರಿಗಳಿದೆ. ಈಗ ನಾನು ಹೇಳುವಂಥದ್ದು, ನಾವು ಕೊಡುವಂಥ ದುಡ್ಡಲ್ಲಿ ನೀವು ಎಂಪ್ಲಾಯಿಗಳು ಅಂತ ಎಲ್ಲರಿಗೂ ಅವರು ಹೇಳ್ತಾ ಇದ್ದಾರೆ. ಆದರೆ ಆ ಎಂಪ್ಲಾಯಿನೂ ಕೂಡ ದುಡ್ಡು ಕೊಡ್ತಾನೆ ಅನ್ನೋದು ಅವ್ರು ಮರ್ತೇ ಬಿಟ್ಟಿದ್ದಾರೆ. ಅಂದರೆ ಅವನು ಕೂಡ ದುಡ್ಡು ಕೊಟ್ಬಿಟ್ಟು ಅವ್ನು ಕೆಲಸಗಾರ ಆಗಿದ್ದಾನೆ ಅಂದರೆ ಅವ್ನ ದುಡ್ಡನ್ನ ಅವನೇ ತಗೊಳ್ತಿದ್ದಾನೆ ಅನ್ನುವಂಥದ್ದಲ್ಲ. ಇಲ್ಲಿ ಸಿಸ್ಟಮ್ ಮಾತ್ರ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಒಬ್ಬ ತಹಸೀಲ್ದಾರು ನಾನು ತಗೊಳ್ಳಲ್ಲ, ನಾನು ದುಡ್ಡನ್ನೇ ತಗೊಳ್ಳಲ್ಲ ಅಂತ ಕೂತಿದ್ರು ಅವ್ನ ಮೇಲಧಿಕಾರಿ ಕೇಳ್ಬೋದು, ಅವ್ನ ಕೆಳಗಡೆ ಅಧಿಕಾರಿ ಕೇಳ್ಬೋದು, ಅವ್ನು P1 ರೆಡಿ ಮಾಡ್ಕೊಂಡು ಹೋಗ್ಬೋದು, ಗೊತ್ತಿಲ್ಲ ಅವ್ನು ಯಾವ ಲೆವೆಲ್ ಕಾರ್ನರ್ ಆಗಿದ್ದಾನೋ ಅಂತ. ಸೊ ನಾವು ಅದಕ್ಕೆ ಏನು ಮಾಡಿದ್ದೀವಿ ಅಂತಂದರೆ ಭ್ರಷ್ಟಾಚಾರ ಆಗ್ತಿರೋದೇನಕ್ಕೆ, ಯಾವ ಉದ್ದೇಶದಿಂದ ಭ್ರಷ್ಟಾಚಾರ ಆಗ್ತಿದೆ, ಭ್ರಷ್ಟಾಚಾರನ ನಿರ್ಮೂಲನೆ ಮಾಡೋದಕ್ಕೆ ನಾವು ಏನು ಮಾಡ್ಬೋದು, ಭ್ರಷ್ಟಾಚಾರನ ನಾವು ಹೇಗೆ ನಿರ್ಮೂಲನೆ ಮಾಡ್ಬೋದು ಅನ್ನುವಂಥ ಒಂದು ವಿಸ್ತಾರವಾದ ಪ್ಲ್ಯಾನ್ ಇಟ್ಕೊಂಡು ನಾವೇನು ಮಾಡಿದ್ದೀವಿ ಅಂತಂದರೆ ಪ್ರತಿ ಪಂಚಾಯಿತಿ ಲೆವೆಲಲ್ಲೂ ನಾವು ಮ್ಯಾಕಿ 1 ಅಂತ ಮಾಡ್ತಾಯಿದ್ದೀವಿ. ಮ್ಯಾಕಿ ಪಾಲಿಸೀಸ್ 1 ಅಂತ ಮಾಡ್ತಾಯಿದ್ದೀವಿ. ಇದ್ರ ಮುಖಾಂತರ ನಾವೇನು ಮಾಡ್ತಿದ್ದೀವಿ ಅಂತಂದರೆ ಯಾರು ಲಂಚ ತಗೊಳ್ತಾರೆ ಅಥವಾ ನಾವು ದುಡ್ಡಿಲ್ಲದೆ ಮಾಡ್ತಾರೆ ಅಂತ ಹೇಳ್ತಾರೆ ಅವ್ರ ಹತ್ರ ನಾವು ಹೋಗ್ಬಿಟ್ಟು ಮನವೊಲಿಸೋ ಕೆಲಸನ, ಅಂದರೆ ನಾವು ಹೋಗಿ ಹೇಳ್ತಾ ಇದ್ದೀವಿ, ಬಾಸ್ ನೀವು ಏನಕ್ಕೆ ಲಂಚ ತಗೊಳ್ತಾ ಇದ್ದೀರಾ, ನಾವಿವಾಗ ನಮ್ಮ ಸೂಪರ್ ಮಾರ್ಕೆಟ್ ಮಾಡಿದ್ದೀವಿ, ನಿಮಗೆ ದಿನನಿತ್ಯ ಬೇಕಾಗುವಂಥ ವಸ್ತುಗಳನ್ನ ನಾವೇನು ಮಾಡ್ತೀವಿ, ನಿಮಗೆ ಡಿಸ್ಕೌಂಟೆಡ್ ರೇಟಲ್ಲಿ ಕೊಡ್ತೀವಿ, ಅರ್ಥ ಆಯ್ತಾ. ದಯವಿಟ್ಟು ನಮ್ಮ ಗ್ರಾಮದ ಜನರ ಹತ್ರ ಅಥವಾ ನಮ್ಮ ಕ್ಷೇತ್ರದ ಜನರ ಹತ್ರ ಇವ್ರ ಹತ್ರ ನೀವು ಲಂಚ ತಗೊಳ್ಬೇಡಿ, ಅದಕ್ಕೆ ಬದಲು ನಾವು ನಿಮಗೆ ಕಾಂಪನ್ಸೇಟಿವ್ ಆಗಿ ಬೇರೆ ಥರ ಕೊಡ್ತೀವಿ. ನಿಮಗೆ ಇನ್ನೇನಾದರೂ ಬೇರೆ ಥರದ್ದು ಇದೆಯಾ, ನಾವು ಮ್ಯಾಕಿಸ್ ಯೂನಿವರ್ಸಿಟಿಯಿಂದ ಬರ್ತಾ ಇದೆ, ಅದ್ರ ಮುಖಾಂತರ ನಿಮ್ಮ ಮಕ್ಕಳಿಗೆ ಕಡಿಮೆ ಫೀಸಲ್ಲಿ ನಾವು ಇದನ್ನು ಮಾಡ್ಕೊಡ್ತೀವಿ, ಡಿಸ್ಕೌಂಟ್ ಕೊಡ್ತೀವಿ. ಹಾಸ್ಪಿಟಲ್ಸ್ ಬರ್ತಾ ಇದೆ, ನಾವು ಹಾಸ್ಪಿಟಲ್ ಕಟ್ತಾ ಇದ್ದೀವಿ, ಮ್ಯಾಕಿ ಹಾಸ್ಪಿಟಲ್ ಅಂತ ಅಂದ್ಬಿಟ್ಟು ಇದ್ರ ಮುಖಾಂತರ ನಿಮಗೆ ಬೆನಿಫಿಟ್ಸ್ನ ಕೊಡ್ತೀವಿ. ಸೊ ಈ ಥರದ್ದನ್ನೆಲ್ಲ ನಾವು ಮಾಡಿ ನಿಮಗೆ ಕೊಡ್ತಾ ಹೋಗ್ತೀವಿ. ನೀವು ಕೂಡ ಈ ರಾಜ್ಯದ ಒಬ್ಬ ಪ್ರಜೆ ಆಗಿರೋದ್ರಿಂದ ನಿಮ್ಮ ಲೈಫ್ ಸ್ಟೈಲು ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಆಗಿರೋದ್ರಿಂದ ನಿಮ್ಮ ಜೊತೆ ನಾವು ಜಗಳ ಆಡ್ಕೊಂಡು ನಿಂತ್ಕೊಂಡು ಹೋಗೋ ಬದಲು ನಿಮಗೇನು ಬೇಕು ಮೂಲಭೂತ ಸೌಕರ್ಯಗಳನ್ನ ನಾವು ಮಾಡಿಕೊಡ್ತೀವಿ. ದಯವಿಟ್ಟು ನಮಗೇನು ಬೇಕು, ಭ್ರಷ್ಟಾಚಾರ ಮಾಡ್ದೇನೆ ನೀವು ಅವ್ರ ಹತ್ರ ತಗೊಳ್ದೇನೆ ನೀವು ಅವ್ರಿಗೇನು ಕೆಲಸ ಆಗಬೇಕು ಅದನ್ನೆಲ್ಲ ಮಾಡಿಕೊಡ್ತು ಅಂತಂದರೆ ಸಮಾಜದಲ್ಲಿ ನೀವು ದೊಡ್ಡ ಹೀರೋಗಳಾಗಿ ಕಾಣಿಸ್ತೀರಾ, ಹಾಗೆ ನಿಮ್ಮ ಸಮಸ್ಯೆಗಳು ಕೂಡ ಬಗೆಹರಿದಂಗೆ ಆಗುತ್ತೆ ಅನ್ನುವಂಥ ಒಂದು ದೊಡ್ಡ ದೃಷ್ಟಿಕೋನ ಇಟ್ಕೊಂಡು ನಾವು ಮಾಡ್ತಿದ್ದೀವಿ. ಅದನ್ನು ಶೀಘ್ರದಲ್ಲೇ ನೀವು ಕಣ್ಮುಂದೆ ಅದನ್ನು ವಿಟ್ನೆಸ್ ಮಾಡ್ತೀರಾ ಸರ್ ಮುಂದಿನ ದಿನಗಳಲ್ಲಿ. ಸರ್, ಈಗ ಮೂಲಭೂತ ಸೌಕರ್ಯಗಳು ಕೊಡ್ತೀವಿ ಅಂತ ಅಂದ್ಬಿಟ್ಟು ಹೇಳಿದ್ರಿ, ಸೊ ಇದು ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಂತೀರಾ ಸರ್? ನಿಮ್ಮ ಮಾತು ಕೇಳ್ತಾರೆ ಅಂತ ಅಂದ್ಬಿಟ್ಟು ನಿಮಗೆ ಇದೆಯಾ ಅಂತ ಅಂದ್ಬಿಟ್ಟು? ಸರ್ ನಾನೇನು ಅದು ರಾಕೆಟ್ ಸೈನ್ಸ್ ಅಲ್ಲ ಸರ್. ಇವತ್ತು ಅಮೆಝಾನ್ ಅಂತ ಒಂದು ಕಂಪ್ನಿ, ಸಿಂಪಲ್ ಆಗಿ ಎಕ್ಸಾಂಪಲ್ ಕೊಡ್ತೀನಿ. ಆತ ಬಂದು ನಮ್ಮ ರಾಜ್ಯದಲ್ಲಿ ದುಡ್ದು ಲಕ್ಷಾಂತರ ಕೋಟಿ ದುಡಿತಾ ಇದ್ದಾನೆ ಅವನು. ವೆರಿ ಸಿಂಪಲ್ ಆಗಿ ನಾನು ಹೇಳ್ತಾ ಇದ್ದೀನಿ. ಅದೇ ಥರದ ಬಿಸ್ನೆಸ್ ನಂದು ಇದೆ. ನಾನಿವಾಗ ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ ಅಂತ ಹೇಳ್ತು ಅಂದರೆ ಅವನು ಒಂದು ತಿಂಗಳಿಗೆ ಲಕ್ಷಾಂತರ ಕೋಟಿ ಅವ್ನು ತಗೊಂಡು ಹೋಗ್ತಿರುವಂಥ ದುಡ್ಡು ಇಲ್ಲೇ ಉಳ್ಕೊಳ್ಳುತ್ತೆ, ಅರ್ಥ ಆಯ್ತಾ. ನಾನು ಲಾಭ ಮಾಡೋ ಬದಲು ಅದನ್ನು ನಾನು ಫೌಂಡೇಶನ್ ಮುಖಾಂತರ ಅದು ಕೊಡ್ತಾ ಹೋಗ್ತೀನಿ, ಅವರಿಗೆ ಡಿಸ್ಕೌಂಟೆಡ್ ರೇಟಲ್ಲಿ ಕೊಡ್ತಾ ಹೋಗ್ತೀನಿ. ನನಗೆ ವ್ಯಾಪಾರ ಇನ್ನೂ ಜಾಸ್ತಿ ಆಗುತ್ತಲ್ವಾ. ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನೋಡಿ, ನಂದು ಸೂಪರ್ ಮಾರ್ಕೆಟ್ಸ್ ಇದೆ ಸರ್. ನನಗೆ ಸೂಪರ್ ಮಾರ್ಕೆಟಲ್ಲಿ ವ್ಯಾಪಾರ ಮಾಡೋಕ್ಕೆ ಬರುವಂಥ ವ್ಯಕ್ತಿಗಳು 10 ಜನ ಆಗಿತ್ತು ಅಂತಂದರೆ ನಾನು ತರುವಂಥ ವಸ್ತು ಅಲ್ಲಿಗೆ ಆಗುತ್ತೆ, ರೇಟಿಗೆ ಆಗುತ್ತೆ. 10 ರೂಪಾಯಿಗೆ ತರ್ತೀನಿ, 10 ರೂಪಾಯಿಗೆ ಮಾರ್ತೀನಿ ಅಂತ ಅಂದ್ಕೊಳ್ಳೋಣ. ನನಗೆ ಬರುವಂಥ 100 ಜನ ಆಯಿತು ಅಂತಂದರೆ, ನನ್ನ ಸೂಪರ್ ಮಾರ್ಕೆಟ್ಗಳು ಚೈನ್ ಸೂಪರ್ ಮಾರ್ಕೆಟ್ಸ್ ಮಾಡೋದ್ರಿಂದ ನಾನು ಹೇಳ್ತಿರುವಂಥ 100 ಜನ ಆದಾಗ ಏನಾಗುತ್ತೆ, 8 ರೂಪಾಯಿಗೆ ತರ್ತೀನಿ. 1000 ಜನ ಆದಾಗ 6 ರೂಪಾಯಿಗೆ ತರ್ತೀನಿ. 1,00,000 ಜನ ಆದಾಗ ನಾನೇನು ಮಾಡ್ತೀನಿ, ಡೈರೆಕ್ಟ್ ಫ್ಯಾಕ್ಟ್ರಿ ಹತ್ರನೋ ರೈತರ ಹತ್ರನೋ ನೇರವಾಗಿ ತಗೊಂಡಾಗ ನನಗೇನಾಗುತ್ತೆ, 4 ರೂಪಾಯಿ ಬರುತ್ತೆ. ನನಗೆ 2 ರೂಪಾಯಿ ಲಾಭ ಸಾಕು ಸಂಸ್ಥೆನ ನಡ್ಕೊಂಡು ಹೋಗುತ್ತೆ, ಅಡ್ಮಿನಿಸ್ಟ್ರೇಷನ್ ನಡೆಸ್ಕೊಂಡು ಹೋಗೋದಕ್ಕೆ. ಮಿಕ್ಕಿದ ದುಡ್ಡೆಲ್ಲ ನಮ್ಮ ಫೌಂಡೇಶನ್ಗೆ ಹಾಕಿ ಅಥವಾ ಡಿಸ್ಕೌಂಟೆಡ್ ರೂಪದಲ್ಲಿ ಅವ್ರಿಗೆ ಕೊಡೋಣ, ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಮಾಡೋಣ ಅಂತ. ಬಿಕಾಸ್ ನಾವು ಬಿಸ್ನೆಸ್ನ 4 ಮಾಡೆಲ್ ಮಾಡ್ಕೊಂಡಿದ್ದೀವಿ ಸರ್. ಮಾಡೆಲ್ ನಂಬರ್ 1 ಏನಪ್ಪ ಅಂದರೆ, ಒಬ್ಬ ವ್ಯಕ್ತಿ ಬದುಕೋದಕ್ಕೋಸ್ಕರ ದುಡಿತಾ ಇರ್ತಾನೆ, ಅವನಿಗೆ ಪ್ರತಿದಿನದ ಊಟಕ್ಕೋಸ್ಕರ ಅವ್ನು ದುಡಿಮೆ ಮಾಡಬೇಕು ಅಂತ ಹೇಳ್ತಾನೆ. ಅವನ ಮೇಲ್ಗಡೆ ಲೆವೆಲ್ ಇರುತ್ತೆ, ನಾನು ಬದುಕಿದ್ದೀನಪ್ಪ 4 ಜನರ ಥರ ಬದುಕಬೇಕು ಅಂತ ಅಂದ್ಬಿಟ್ಟು ದುಡಿತಾ ಇರ್ತಾನೆ, ಅದು 2ನೇ ವರ್ಗ ಇರ್ತಾನೆ. 3ನೇ ವರ್ಗದವನು 4 ಜನ ಥರನೂ ಬದುಕ್ತಾ ಇದ್ದೀನಿ, ನಾನು ನನ್ನ ಆಯ್ಕೆ ಬದುಕನ್ನು ಬದುಕಬೇಕು ಅಂತ ಇರ್ತಾನೆ, ಆಯಿತಾ. 4ನೇವನು ಇರ್ತಾನೆ, ನಾನು ಆಯ್ಕೆ ಬದುಕಾಯಿತು, ನನ್ನ ಹತ್ರ ಯಥೇಚ್ಛವಾದ ದುಡ್ಡಿದೆ, ನಾನು ಲ್ಯಾವಿಶಾಗಿ ಬದುಕಬೇಕು ಅಂತ ಇರ್ತಾನೆ. ಸೊ ಈ 4 ಕ್ಯಾಟಗರಿನ ನಾವೇನು ಮಾಡಿದ್ದೀವಿ, 2 ಕ್ಯಾಟಗರಿ ಸಪ್ರೇಟ್ ಮಾಡಿದ್ದೀವಿ. ಬದುಕೋಕ್ಕೋಸ್ಕರ ಅಥವಾ 4 ಜನ ಬದುಕಬೇಕು ಅಂತ ಇರೋರಿಗೆ ತುಂಬ ಡಿಸ್ಕೌಂಟ್ಗಳನ್ನ ಕೊಡುವಂಥದ್ದು, ಮೇಲ್ಗಡೆ ಇರುವಂಥವ್ರಿಗೆ ಅಲ್ಟ್ರಾ ಲಕ್ಸುರಿ ಕೊಟ್ಬಿಟ್ಟು ಅತಿ ಹೆಚ್ಚು ಪ್ರಾಫಿಟ್ನ ಸಂಸ್ಥೆಗೆ ತರುವಂಥ ಸಂಸ್ಥೆಗಳನ್ನ ನಾವು ಮಾಡಿದ್ದೀವಿ. ನಮ್ಮ ಹತ್ರ ಈಗ 20 ಕಂಪ್ನಿ ಇದೆ. ಆ 20 ಕಂಪ್ನಿ ಮುಖಾಂತರ ಈ ಎಲ್ಲ ಆ್ಯಕ್ಟಿವಿಟಿಗಳು ಆಗ್ತಿರೋದ್ರಿಂದ ಅದರಲ್ಲಿ ಬರುವಂಥ ಆದಾಯಗಳನ್ನ, ಅಂದರೆ ಮೇಲ್ಗಡೆ ವರ್ಗದಿಂದ ಬರುವಂಥ ಆದಾಯನ ಕೆಳಗಡೆ ವರ್ಗದವ್ರಿಗೆ ನಾವು ಕೊಡ್ತಾ ಇದ್ದೀವಿ ಅಷ್ಟೇ ಬಿಟ್ಟರೆ ಇನ್ನೇನು ರಾಕೆಟ್ ಸೈನ್ಸ್ ಮಾಡ್ತಾ ಇಲ್ಲ ಸರ್.